ಹಾಯ್ ಫ್ರೆಂಡ್, ನಾನಿವತ್ತು ಬೆಳ್ಳಿ ಥಿಂಗ್ಸ್ಗಳೆಲ್ಲ ಒಂದು ಕಡೆಯಿಂದ ಪೂಜಾ ಸಾಮಾನುಗಳೆಲ್ಲ ತೊಳೆಯೋಣ ಅಂದ್ಬಿಟ್ಟು ಗುರುವಾರ ತೊಗೊಂಡಿದ್ದೀನಿ. ಫ್ರೆಂಡ್, ನಾನು ಈ ಥರ ಕ್ಲೀನ್ ಮಾಡ್ತೀನಿ ಬೆಳ್ಳಿ ಥಿಂಗ್ಸ್ ಎಲ್ಲ. ಫ್ರೆಂಡ್, ಇದನ್ನು ನಾನು ಮನೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು 1 kg ತೊಗೊಳ್ಳೇಬೇಕು ಬೆಳ್ಳಿನ ಅಂತ ಅಂದ್ಬಿಟ್ಟು ನಾನು ಸತ್ಯನಾರಾಯಣ ಸ್ವಾಮಿನ ಕೇಳ್ಕೊಂಡಿದ್ದೆ. ತಂದೆ ಆಗಿ ನನಗೆ ಅನುಗ್ರಹನ ಮಾಡಿದರು. ನಿಜವಾಗ್ಲೂ ನನ್ನ ಕನಸು ಅಂದರೆ ಏನಂದರೆ ನನ್ನ ಮನೆಗೆ ಫುಲ್ಲು 1 kg ಆದರೂ ಬೆಳ್ಳಿ ಸಾಮಾನು ತೊಗೋಬೇಕು ಅಂತ ಆ ಕನಸು ನನಗೆ ತಂದೆ ಸತ್ಯನಾರಾಯಣ ಪೂಜೆ ಇಲ್ಲಿ ಮಾಡುವಾಗ ನನಗೆ ನೆರವೇರಿದೆ. ನೋಡಿ ಫ್ರೆಂಡ್, ಇದು ತಟ್ಟೆ, ಬೆಳ್ಳಿ ತಟ್ಟೆ, ಅದು ಅರ್ಧ kg ಇದೆ. ಇದು ಮತ್ತು ಶಾರ್ಟ್ಗೆ ಒಂದು ಲಕ್ಷ್ಮೀನಾರಾಯಣ ತೊಗೊಂಡಿದ್ದೆ. ಹಾಗಾಗಿ ಇದೊಂದು ಪುಟ್ಟ ಗಣಪತಿ, ಗಂಟೆನೂ ಸಹ ತೊಗೊಂಡಿದ್ದೀನಿ. ನನ್ನ ಆರಾಧ್ಯ ದೈವ ಮಂಜುನಾಥನ್ನು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಅದು ಅಷ್ಟಲಕ್ಷ್ಮಿ ಇರ್ತದೆ ಚೊಂಬು, ಮತ್ತು 2 ದೀಪಾವಳಿ ಕಂಬ ತೊಗೋಬೇಕು ಅಂತ ತೊಗೊಂಡಿದ್ದೆ. ಫ್ರೆಂಡ್, ಈಗ ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ತೊಳಿತಾ ಇದ್ದೀನಿ. ಅವತ್ತು ಒಂದೇ ದಿನ ಯೂಸ್ ಮಾಡಿದ್ದು, ಹಾಗೆ ಇಟ್ಬಿಟ್ಟಿದ್ದೆ. ಫ್ರೆಂಡ್, ನನಗೆ ಏನು ಕನಸು ಅಂತಂದರೆ, ನಮ್ಮ ಅಪ್ಪ ಅಮ್ಮ ಎಲ್ಲ ನಮಗೆ ಮಣ್ಣಿಂದ್ರಲ್ಲೆಲ್ಲ ಮಾಡ್ತಾಯಿದ್ರು. ಹಂಗಾಗಿ ನಾವು ಒಂದು ಸ್ವಲ್ಪ ಬೆಳ್ಳಿದಲ್ಲಿ ತೊಗೋಬೇಕು ಅನ್ನೋದು ಆಸೆ ಇತ್ತು. ನನ್ನದು ಇದು ತುಂಬ ಕನಸು. ವರಲಕ್ಷ್ಮಿ ಹಬ್ಬದ ದಿನ ನಾನು ಫುಲ್ಲು ಸೆಟ್ ತೊಗೋಬೇಕಂತ ಆ ಕನಸು ನನಸಾಗಿದೆ. ತಾಯಿನೂ ಕೇಳ್ಕೊತಿದ್ದೆ. ಇದು ಲಕ್ಷ್ಮೀ ಮುಖವಾಡ ಮತ್ತು ಲಕ್ಷ್ಮಿದು. ಹಾಗೆ ನಾನು ನಿಮ್ಗೆ ಹೇಳ್ದಾಗೆ ನನಗೆ ಇಲ್ಲಿ ಆರಾಧ್ಯ ದೈವ ಮಂಜುನಾಥ, ನನ್ನ ತಂದೆ ನಾನು ಏನು ಕೇಳಿದ್ರು ನನಗೆಲ್ಲನೂ ಕೊಟ್ಟಿದ್ದಾರೆ. ನನಗೆ ಏನು ನಾನು ಇದನ್ನು ಮಾಡ್ತೀನಿ, ಇದನ್ನು ಕೊಡು ಅಂದಿದ್ದಕ್ಕೆ ನನಗೆ ಕೊಟ್ಟಿದ್ದೆ ದೇವರು. ನನಗೆ ದೇವ್ರ ಮೇಲೆ ತುಂಬ ಭಕ್ತಿ ಇದೆ. ಫ್ರೆಂಡ್, ನಿಜವಾಗ್ಲೂ ನೀವು ನಂಬಲ್ಲ, ವರಲಕ್ಷ್ಮಿಗೆ ನೀವೇನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿ ದೇವ್ರ ಹತ್ರ ಬರೆದು ಅದೇ ಥರ ಪೂಜೆ ಮಾಡಿ ನಿಜ ಸಕ್ಸಸ್ ಆಗುತ್ತೆ. ನಾನು ಪ್ರತಿ ವರ್ಷವೂ ಒಂದೊಂದು ಬೇಡಿಕೆನ ಇಡ್ತಾ ಇರ್ತೀನಿ. ಅದು ನಂಬಿಕೆ ನನಗೆ ಆಗೇ ಆಗುತ್ತೆ ಅಂತ. ನನಗೆ ಮಕ್ಕಳಾಗದೇ ಇರೋದ್ರಿಂದ ಹಿಡಿದು ಮನೆ ತಗೊಳ್ಳೋದ್ರಿಂದ ಹಿಡಿದು ಸೈಟ್ ತಗೊಳ್ಳೋದ್ರಿಂದ ಕಾರು, ಬೈಕು, ಪ್ರತಿಯೊಂದೂ ನಾನು ವರಲಕ್ಷ್ಮಿ ಹಬ್ಬದ ದಿನ ನಾನು ಕೇಳ್ಕೊತೀನಿ. ಹಂಗಾಗಿ ತಾಯಿ ನನಗೆಲ್ಲನೂ ಕೊಟ್ಟಿದೆ. ಫ್ರೆಂಡ್, ಈಗ ನಾನು ಬೆಳ್ಳಿ ಸಾಮಾನೆಲ್ಲನೂ ಫುಲ್ಲು ತೊಳೆದು, ಇದು ನಾನು ಹುಣಸೆ ಹಣ್ಣು ಮತ್ತು ಉಪ್ಪು ಮತ್ತು ಸೋಡಾ ಮತ್ತು ಪೀತಾಂಬರಿ ಇಷ್ಟನ್ನು ಮಿಕ್ಸ್ ಮಾಡಿ ಎಲ್ಲದಕ್ಕೂ ಒಂದು 5 ನಿಮಿಷ ನೆನೆಸಿ ಹಾಗೆ ಬಿಟ್ಟಿರ್ತೀನಿ. ತೊಳೆದಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್, ಹೀಗೆ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್, ಹೀಗೆ ಬೆಳ್ಳಿ ಸಾಮಾನು ಥಿಂಗ್ಸ್ಗಳೆಲ್ಲ ಕ್ಲೀನ್ ಮಾಡ್ಬೋದು. ನಾನು ಈ ಥರ ಕ್ಲೀನ್ ಮಾಡ್ತೀನಿ, ಸಣ್ಣ ಬ್ರಷ್ ತಗೊಂಡು. ಥ್ಯಾಂಕ್ ಯು ಫ್ರೆಂಡ್, ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.